ಮಾರುತಿ, ನೀನ್ ದಿನ ಎಲ್ಲ ರಾಮ ರಾಮ ಅಂತ ಯಾಕೆ ಹೇಳ್ತಿರ್ತೀಯ? ನಾನ್ ಅನ್ಕೊಂಡಿದ್ದೆ ನಮ್ ನಾಯಕ ಬಂದಿದ್ದಾನೆ, ನಾವೆಲ್ಲರೂ ಸೇರಿ ಚೆನ್ನಾಗಿ ಆಟ ಆಡ್ಬಹುದು ಅಂತ. ನಾನು ಹಂಗೆ ಅನ್ಕೊಂಡಿದ್ದೆ, ಎಲ್ಲರೂ ಸೇರಿ ಚೆನ್ನಾಗಿ ಆಟ ಆಡ್ಬೋದು, ನೇರಳೆ ಹಣ್ಣ ತಿನ್ಬೋದು, ಸಿಹಿ ತಿಂಡಿ ತಿನ್ನೋ ಸ್ಪರ್ಧೆ ನಡೆಸಬಹುದು ಅಂತ. ಆದ್ರೆ ನೀನು ಅದನ್ನೆಲ್ಲ ಬಿಟ್ಟು ರಾಮ ಭಜನೆ ಮಾಡೋಣ ಅಂತ್ಯ, ರಾಮ ಮೂರ್ತಿ ಎತ್ಕೊಂಡು ಬೀದಿ ಬೀದಿ ಸುತ್ತೋಣ ಅಂತ್ಯ. ಇದೇನು ಅಂತ ಮಾತಾಡ್ತಿದ್ದೀರಾ ನೀವು? ನಮ್ ಇಷ್ಟ ಏನಂದ್ರೆ ನಮ್ಮ ಮಿತ್ರರೆಲ್ಲ ರಾಮನಾಮದ ಮಹಿಮೆಯನ್ನ ತಿಳಿದು ಆನಂದ ಪಡ್ಬೇಕು ಅನ್ನೋದು. ಆದ್ರೆ ಅದು ನಿಮ್ ಯಾರಿಗೂ ಅರ್ಥನೇ ಆಗ್ತಿಲ್ವಲ್ಲ. ತಿಳ್ಕೊಳ್ಳಿ, ರಾಮನಾಮದ ಜಪ ಮಾಡೋದ್ರಿಂದ ಮನಸ್ಸಿನ ಎಲ್ಲಾ ದುಃಖಗಳು ದೂರ ಆಗತ್ತೆ. ಅವರ ದರ್ಶನ ಪಡೆಯೋದ್ರಿಂದ ಜೀವನ ಧನ್ಯವಾಗ್ಬಿಡುತ್ತೆ. ಹಾಗಾದ್ರೆ ನಮಗೂ ದರ್ಶನ ಮಾಡಿಸು. ಏನು? ಹೌದು, ಭಜನೆ ಮಾಡಿ ನೋಡಿದ್ವಿ, ನಮ್ ದುಃಖ ದೂರ ಆಗ್ಲಿಲ್ಲ. ದರ್ಶನ ಮಾಡಿ ಆದ್ರೂ ನಮ್ ದುಃಖ ದೂರ ಆಗುತ್ತಾ ನೋಡೋಣ. ಹಾಗಿದ್ರೆ ಈಗ ನಿನ್ ಮಾತನ್ನ ಹೇಗ್ ನಂಬೋದು? ಸರಿ, ನಿಮ್ಗೆ ನಂಬಿಕೆ ಬರ್ಬೇಕಷ್ಟೇ ಅಲ್ವಾ? ನಿಮ್ ಕೈಯಿಂದ ನಿಮ್ ಕಣ್ಗಳನ್ನ ಮುಚ್ಕೊಳ್ಳಿ. ಸರಿ. ಹೇ ಪ್ರಭು ಶ್ರೀರಾಮ, ನಿಮ್ಮ ದರ್ಶನವನ್ನ ನೀಡಿ ನಮ್ಮ ಮಿತ್ರರಿಗೆ ನಿಮ್ಮ ಮಹಿಮೆಯ ಬಗ್ಗೆ ವಿಸ್ತಾರವಾಗಿ ತಿಳಿಯಲಿ. ಎಲ್ಲಿವರೆಗೂ ನೀವು ಬರೋದಿಲ್ವೋ ಅಲ್ಲಿವರೆಗೂ ಇವ್ರಿಗೆ ನಿಮ್ಮ ಮಹಿಮೆ ತಿಳಿಯೋದಿಲ್ಲ. ಜೈ ಶ್ರೀರಾಮ. ಯಾಕೆ, ಏನಾಯ್ತು ಮಿತ್ರ? ಎಲ್ಲಿ ನಿನ್ನ ರಾಮ? ಹೇ ಪ್ರಭು, ಕೃಪೆ ಮಾಡಿ ದರ್ಶನ ನೀಡಿ, ಇಲ್ದಿದ್ರೆ ನಮ್ಮ ಮಾತು ಹಾಸ್ಯಾಸ್ಪದವಾಗ್ಬಿಡುತ್ತೆ. ನಮ್ಗೆ ನಿಮ್ಮ ಅವಶ್ಯಕತೆ ಇದೆ. ಜೈ ಶ್ರೀರಾಮ. ಮಾರುತಿ, ನಿನ್ನ ರಾಮ ಏನು ಬರ್ಲಿಲ್ಲ. ನಡಿ, ನೇರಳೆ ಹಣ್ಣು ಕೇಳೋಣ. ಆಯ್ತಪ್ಪ, ಇನ್ನೊಂದ್ಸರಿ ಪ್ರಯತ್ನ ಮಾಡು. ಮತ್ತ ಅವ್ರಿಗೆ ಹೇಳು, ಬರುವಾಗ ನೇರಳೆ ಹಣ್ಣನ್ನು ಜೊತೆಗೆ ತಗೊಂಬ ಅಂತ. ಏಯ್ ಸುಮ್ನಿರು ನಾಯಕ, ಬಿಟ್ಟಾಕಿದ್ನೆಲ್ಲ, ನಡಿ ನಮ್ ಜೊತೆ. ಯಾಕ್ ಬರ್ತಾ ಇಲ್ಲ ಪ್ರಭು? ನೀವ್ ಯಾಕ್ ಬರ್ತಾ ಇಲ್ಲ? ನಮ್ಮ ಭಕ್ತಿಯಲ್ಲೇನಾದ್ರೂ ಚ್ಯುತಿ ಆಯ್ತಾ? ನಮ್ಮಿಂದ ಏನ್ ತಪ್ಪಾಗಿದೆ? ನಮ್ಮ ಈ ಪ್ರಾರ್ಥನೆ ನಿಮ್ವರ್ಗೂ ಯಾಕ್ ತಲುಪ್ತಾ ಇಲ್ಲ? ಯಾಕ್ ನೀವು ಬರ್ತಾ ಇಲ್ಲ ಪ್ರಭು? ಶ್ಯಾಮಲರೂಪ ವಿರಾಜಿತ ಸದ್ಗುಣಿ ರಾಮ ಮರ್ಯಾದಾ ಪುರುಷೋತ್ತಮ. ಶ್ಯಾಮಲ ರೂಪ ವಿರಾಜಿತ ಸದ್ಗುಣಿ ರಾಮ ಮರ್ಯಾದಾ ಪುರುಷೋತ್ತಮ. ಶ್ಯಾಮಲ ರೂಪ ವಿರಾಜಿತ ಸದ್. ಹನುಮ, ನೀವು ನಿಮ್ಮ ಭಕ್ತಿಯನ್ನು ನಿರೂಪಿಸಿಕೊಳ್ಳಲು ಪ್ರಯತ್ನ ಪಡುತ್ತಿದ್ದೀರಿ. ನಾವು ಸದಾಕಾಲ ನಿಮ್ಮ ಜೊತೆಯಲ್ಲಿದ್ದು ನಿಮ್ಮ ಎಲ್ಲಾ ಕಾರ್ಯಗಳಿಗೂ ಸಾಕ್ಷಿಯಾಗಿರುವಾಗ ನಿಮ್ಮ ಭಕ್ತಿ ನಿಷ್ಠೆಯನ್ನು ನಿರೂಪಿಸುವುದು ಅವಶ್ಯವೇ? ಈ ನಮ್ಮ ಮಾತಿನ ಅರ್ಥ ನಿಮಗೆ ಸ್ಪಷ್ಟವಾಯಿತೆ? ಈ ಯಾತ್ರೆಯು ನಿಮ್ಮದೇ ಮಾರುತಿ, ಆದ್ದರಿಂದ ಇದನ್ನು ನೀವೇ ಪೂರ್ಣಗೊಳಿಸಬೇಕು. ಮಾರುತಿ, 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 ಎಲ್ಲಿ ಹೊರಟೋಗಿದ್ರೆ ನೀವು? ಬನ್ನಿ, ಭೋಜನ ಸಿದ್ಧವಾಗಿದೆ. ಇದೇನಿದು? ಏನಾಯ್ತು ಮಾರುತಿ? ಭೋಜನ ಬೇಡ್ವೆ? ಮಾರುತಿ, ಏನಾಯ್ತು ಮಾರುತಿ? ಯಾಕೆ ಹೇಗಿದ್ದೀರಿ ನೀವು? ಏನಾಯ್ತು? ಭೋಜನ ಸ್ವೀಕರಿಸೋದಿಲ್ವೇ? ಹಸುವಿಲ್ಲ ಅಮ್ಮ. ಯಾಕೆ ಹಸುವಿಲ್ಲ? ಅಮ್ಮ, ಭಕ್ತ ಕರೆದಾಗ ಭಗವಂತ ಬರ್ಲೇಬೇಕಲ್ವಾ? ಖಂಡಿತ ಬರಬೇಕು. ಆದ್ರೆ ಭಕ್ತನ ಮನಸ್ಸಿನಲ್ಲಿ ನಿಷ್ಠೆ ಇರಬೇಕು. ಹಾಗೇನೆ ವಾಸ್ತವದಲ್ಲಿ ಭಕ್ತನಿಗೆ ಭಗವಂತನ ಅವಶ್ಯಕತೆ ಕೂಡ ಇರಬೇಕು.
ನಿಷ್ಠೆನೂ ಇತ್ತು, ಅವಶ್ಯಕತೆನೂ ಇತ್ತು. ಅಂದ್ರೆ ಅಮ್ಮ, ಭಕ್ತನ ಭಕ್ತಿಯಲ್ಲೇನಾದ್ರೂ ಕಡಿಮೆ ಆದ್ರೆ ಭಗವಂತ ಬರಲ್ವಾ ಅಮ್ಮ? ಹಾ, ಇರಬಹುದೇನೋ. ಅಂತ ಸಮಯದಲ್ಲಿ ಭಕ್ತ ಏನ್ ಮಾಡ್ಬೇಕು ಅಮ್ಮ? ಏನ್ ಮಾಡ್ಬೇಕಂದ್ರೆ ಭಕ್ತ ಭಕ್ತಿ ಮಾರ್ಗದ ಪೂರ್ಣ ಜ್ಞಾನವನ್ನ ಪ್ರಾಪ್ತ ಮಾಡ್ಕೊಂಡಿರ್ಬೇಕು. ಮೊದಲು ನಾವು ಭಕ್ತಿಯ ಪೂರ್ಣ ಜ್ಞಾನವನ್ನ ಸ್ವಯಂ ಪಡ್ಕೋಬೇಕು. ಆಗ ಪ್ರಭುವನ್ನ ಅರಿಯುವ ಭಕ್ತಿಯ ಮಾರ್ಗ ತಾನಾಗೇ ತೆರೆದುಕೊಳ್ಳುತ್ತೆ. ನೀವು ಶ್ರೇಷ್ಠವಾದದನ್ನೇ ಹೇಳಿದ್ರಿ. ಈ ಭಕ್ತಿಯ ಜ್ಞಾನವನ್ನ ಎಲ್ಲಿ ಪ್ರಾಪ್ತಿ ಮಾಡ್ಕೊಳ್ಳೋದು? ನೀವೇ ಹೇಳಿ ಅಮ್ಮ. ಅದಕ್ಕೋಸ್ಕರ ಭಕ್ತ ಗುರುಕುಲಕ್ಕೆ ಹೋಗ್ಬೇಕಾಗತ್ತೆ. ಭಕ್ತ ಗುರುಕುಲಕ್ಕೆ ಹೋಗ್ಲೇಬೇಕು ಅಮ್ಮ. ಯಾಕೆ ಅಂದ್ರೆ ಇದು ಪ್ರಭುವಿನ ಇಚ್ಛೆ ಆಗಿದೆ. ಸರಿ ಸರಿ, ಮೊದಲು ಭೋಜನ ಸ್ವೀಕಾರ ಮಾಡಿ. ಮಾರುತಿ, ಇತ್ತೀಚೆಗಂತೂ ಮಾರುತಿಗೆ ಭಗವಂತನ ಸ್ಮರಣೆ ಸಂಪೂರ್ಣವಾಗಿ ಆವರಿಸ್ಕೊಂಡ್ಬಿಟ್ಟಿದೆ. ಸೇನಾ ನಾಯಕ ಅಂಬಾಲಿ, ನಿಮ್ಮ ವೀರತ್ವ ಮತ್ತು ಧೈರ್ಯವನ್ನು ನೋಡಿ ಲಂಕೇಶರು ನಿಮ್ಮನ್ನು ಈ ಕಾರ್ಯಕ್ಕೆ ಆಯ್ಕೆ ಮಾಡಿದ್ದಾರೆ. ಲಂಕೇಶರಿಗೆ ಆಭಾರಿಯಾಗಿದ್ದೇವೆ. ಈ ಕಾರ್ಯದಲ್ಲಿ ನಿಮಗೆ ಜೊತೆಯಾಗಿರುವುದು ನಮ್ಮ ಸೌಭಾಗ್ಯವೆಂದೇ ನಾವು ಭಾವಿಸುತ್ತೇವೆ. ಆದರೆ ನೆನಪಿರಲಿ, ಇದು ಲಂಕೇಶರ ಆದೇಶ. ದೇವತೆಗಳು ಎಲ್ಲಿ ಬಚ್ಚಿಟ್ಟುಕೊಂಡಿದ್ದರೂ ಅವರನ್ನು ಹುಡುಕಿ ಲಂಕೆಗೆ ಕರೆದುಕೊಂಡು ಬರಬೇಕು. ಹಾಗೆ ಆಗಲಿ ಸೇನಾಧಿಪತಿಗಳೇ. ಮಹಾದೇವ, ನಮ್ಮನ್ನು ರಕ್ಷಿಸಿ. ಪ್ರಭು, ರಾವಣನು ತನ್ನ ಬಾಣದಿಂದ ಇಂದ್ರಲೋಕಕ್ಕೆ ಸಂಚಕಾರ ತಂದೊಡ್ಡಿದ್ದಾನೆ. ಕೃಪೆ ಮಾಡಿ ನಮ್ಮನ್ನು ರಕ್ಷಿಸಿ ಪ್ರಭು. ನಮ್ಮನ್ನು ಈ ಸಂಕಟದಿಂದ ಪಾರು ಮಾಡಿ ಪ್ರಭು. ರಾವಣನಿಗೆ ಬ್ರಹ್ಮದೇವ ವರವನ್ನು ನೀಡಿದ್ದಾರೆ. ಆ ವರದಾನದ ಉಲ್ಲಂಘನೆಯನ್ನು ಯಾರೂ ಮಾಡಲು ಸಾಧ್ಯವಿಲ್ಲ. ಅದು ಅವರು ದೇವತೆಗಳಾಗಿದ್ದರೂ ಸರಿ. ಹಾಗಾದರೆ ನಮ್ಮ ರಕ್ಷಣೆ ಹೇಗೆ ಸಾಧ್ಯ ಪ್ರಭು? ರಾಮನಾಮದಿಂದ. ರಾವಣನ ಅಧರ್ಮದಿಂದ ಸೃಷ್ಟಿಯನ್ನು ರಕ್ಷಿಸುವುದು ಕೇವಲ ಪರಮ ಪವಿತ್ರವಾದ ರಾಮನಾಮದಿಂದಲೇ ಸಾಧ್ಯ. ಅದೊಂದು ಅದ್ಭುತವಾದ ರಕ್ಷಾ ಕವಚ. ಅದನ್ನು ಯಾವುದೇ ದುಷ್ಟಶಕ್ತಿ ಭೇದಿಸಲಾಗುವುದಿಲ್ಲ. ನಮಗರ್ಥವಾಯಿತು ಪ್ರಭು. ನಿಮ್ಮ ಮಾರ್ಗದರ್ಶನಕ್ಕೆ ಧನ್ಯವಾದಗಳು. ನಿಮ್ಮಲ್ಲಿ ನಮ್ಮದೊಂದು ವಿನಂತಿ. ಕೆಲ ಸಮಯದವರೆಗೂ ಮಾನಸ ಸರೋವರದಲ್ಲಿರಲು ನಮಗೆ ಅವಕಾಶ ನೀಡುವಿರಾ ಪ್ರಭು? ಅವಶ್ಯವಾಗಿ. ನಮಗೆ ಬಹಳ ಆನಂದವಾಗುತ್ತಿದೆ ಗುರುದೇವ. ನಮ್ಮ ಹಾಗೆ ನಮ್ಮ ಪುತ್ರನು ಸಹ ನಿಮ್ಮ ಗುರುಕುಲಕ್ಕೆ ಸೇರುತ್ತಿದ್ದಾರೆ. ಶ್ರೇಷ್ಠ ಗುರುವಿನ ಬಳಿ ಮಾರುತಿಯ ವಿದ್ಯಾಭ್ಯಾಸವಾಗಬೇಕಾಗಿದೆ. ಮಾರುತಿ ಸಾಧಾರಣವಾದ ಬಾಲಕನಲ್ಲ. ಹಾಗಾಗಿ ಅಂತಹ ಶ್ರೇಷ್ಠ ಶಿಕ್ಷಣವನ್ನು ಋಷಿಗಳಾದ ಅಂಗೀರಸರು ಮಾತ್ರ ನೀಡಲು ಸಾಧ್ಯ. ಋಷಿ ಅಂಗೀರಸರೇ ಯಾಕೆ? ಮಾರುತಿಗೆ ಶಿಕ್ಷಣ ನೀಡುವ ಅವಕಾಶ ನಮ್ಮ ಸೌಭಾಗ್ಯವೇ ದೇವಿ. ಆದರೆ ಅವರ ವರ್ತಮಾನದ ಮನಸ್ಥಿತಿಯನ್ನು ನೋಡುತ್ತಿದ್ದರೆ ಮಾರುತಿಗೆ ನಮಗಿಂತಲೂ ಋಷಿ ಅಂಗೀರಸರೇ ಉತ್ತಮ ಗುರುಗಳು. ಇದರಲ್ಲಿ ಸಂದೇಹವಿಲ್ಲ. ಋಷಿ ಅಂಗೀರಸರು ಅವರ ಶಿಷ್ಯರಿಗೆ ಅವರ ಪ್ರವೃತ್ತಿಗೆ ಅನುಸಾರವಾಗಿ ಶಿಕ್ಷಣ ನೀಡುತ್ತಾರೆ. ಅವರು ದೇವ, ದಾನವ, ಮಾನವ, ವಾನರ ಎಲ್ಲಾ ಜಾತಿಯ ಬಾಲಕರಿಗೂ ಶಿಕ್ಷಣ ನೀಡುತ್ತಾರೆ. ಹಾಗೆ ಆಗಲಿ ಗುರುದೇವ. ನಮ್ಮ ಮಾರುತಿಯೂ ಸಹ ಋಷಿ ಅಂಗೀರಸರ ಬಳಿ ಶಿಕ್ಷಣವನ್ನು ಪಡೆಯಲಿ. ಉತ್ತಮ, ಅತಿ ಉತ್ತಮ. ಮಾರುತಿಗೆ ಹೊರಡಲು ಶೀಘ್ರವಾಗಿ ಸಿದ್ಧತೆ ಮಾಡಿ. ಋಷಿವರ್ಯರಿಗೆ ನಾವೀಗಲೇ ಸಂದೇಶವನ್ನು ಕಳಿಸುತ್ತೇವೆ. ಧನ್ಯವಾದಗಳು. ಸರ್ವಪ್ರಥಮವಾಗಿ ಇದನ್ನ ಮೊದಲು ತುಂಬಿಸಿ, ನೋಡ್ಕೊಂಡು ಎಲ್ಲವನ್ನೂ ಹಾಕಿ. ಅದಾದ ನಂತರ ಇದನ್ನ ಹಾಕಿ. ನೋಡ್ಕೊಂಡು ಮೆಲ್ಲಿಗೆ, ಲಾಡು ಒಡೆದು ಹೋಗುತ್ತೆ. ಈಗ ಇದನ್ನು ಹಾಕಿ. ಇದರಲ್ಲೂ ಒಂದು ರೀತಿಯಾದ ಲಾಡು ಇದೆ. ಸಾಕು ಸಾಕು ದೇವಿ ಅಂಜನಿ, ನೀವು ಅರಮನೆಯ ಎಲ್ಲಾ ತಿಂಡಿ ತಿನಿಸುಗಳನ್ನು ನಿಮ್ಮ ಪುತ್ರನಿಗಾಗಿಯೇ ಕಳುಹಿಸುತ್ತಿರುವ ಹಾಗಿದೆ.
ಅಯ್ಯೋ ತಾತ ಹುಷಾರು, ಇಲ್ಲ ಎಲ್ಲ ಬಿದ್ಬಿಡುತ್ತೆ. ಇಲ್ಲ ಪ್ರಭು, ಗಟ್ಟಿಯಾಗಿ ಹಿಡಿದುಕೊಂಡಿದ್ದೇವೆ. ಮಾರುತಿ, ಎಲ್ಲದಕ್ಕಿಂತ ಮೊದಲು ನೀವು ನಿಮ್ಮನ್ನು ಗಮನಿಸ್ಕೋಬೇಕು. ಯಾವಾಗ್ಲೂ ನಮ್ಮ ಜೊತೆ ನಮ್ಮ ಪ್ರಭು ಇರ್ತಾರೆ ಅಮ್ಮ, ನೀವು ನಮ್ಮ ಬಗ್ಗೆ ಚಿಂತೆ ಮಾಡಬೇಡಿ. ಆದ್ರೆ ನಮಗೆ ನಿಮ್ ಬಗ್ಗೆ ಚಿಂತೆ ಆಗ್ತಿದೆ. ಹೌದೇನು? ಪಿತಾಶ್ರೀ ರಾಜಕಾರ್ಯದಲ್ಲಿ ಮಗ್ನರಾಗಿರ್ತಾರೆ. ನಾವು ಇಲ್ಲ ಅಂದ್ರೆ ನೀವು ಸಮಯವನ್ನ ಹೇಗ್ ಕಳೀತೀರಾ? ನಿಮ್ಮ ಹಿಂದೆ ಆ ಕಡೆ ಈ ಕಡೆ ಓಡಾಡೋದನ್ನ ಬಿಟ್ರೆ ಬೇಕಾದಷ್ಟು ಕೆಲಸ ಇರುತ್ತೆ ನಮಗೆ. ಅಷ್ಟು ಮಾತ್ರ ಅಲ್ಲ, ಅಲ್ಲಿಗೆ ಹೋದ ನಂತರ ನಮ್ಮನ್ನ ನೀವೆಲ್ಲಿ ಜ್ಞಾಪಿಸ್ಕೊಳ್ತೀರಾ? ಅಂದ್ರೆ ನಾವು ಗುರುಕುಲಕ್ಕೆ ಹೋಗೋದು ಬೇಡ್ವಾ ಅಮ್ಮ? ಇಲ್ಲ ಇಲ್ಲ ಇಲ್ಲ, ನಾವು ಹಾಗೆ ಹೇಳಲಿಲ್ಲ. ನೀವು ಗುರುಕುಲಕ್ಕೆ ಅವಶ್ಯವಾಗಿ ಹೋಗ್ಲೇಬೇಕು. ಹಾಗೆ ನೆನಪಿರ್ಲಿ, ಆ ಗುರುಕುಲ ನಿಮ್ಮ ಭಾವಿ ಗುರು ಋಷಿ ಅಂಗಿರಸರ ಆಶ್ರಮ ಕೂಡ ಹೌದು. ಅಲ್ಲಿ ಶಿಸ್ತಿನಿಂದ ಇರಬೇಕು. ಹಾಗೇನೆ ಅಲ್ಲಿ ನಿಮ್ಮ ಎಲ್ಲಾ ಕಾರ್ಯಗಳನ್ನು ನೀವೇ ಮಾಡ್ಕೋಬೇಕು. ಹೌದು ಪುತ್ರ, ನೀವು ಅಲ್ಲಿನ ನೀತಿ ನಿಯಮಗಳನ್ನು ಪಾಲಿಸಿ ಶಿಕ್ಷಣವನ್ನು ಪಡೆಯಬೇಕು. ನಿಮ್ಮ ಹುಡುಗಾಟದ ಬುದ್ಧಿಯನ್ನು ಬಿಡಬೇಕು. ಅರ್ಥವಾಯಿತೆ? ಮಹಾರಾಜ, ನಾವು ಹೊರಡುತ್ತೇವೆ. ಜಾಂಬವಂತರೆ, ನೀವು ಅಲ್ಲಿಗೆ ತಲುಪಿದ ಕೂಡಲೇ ತಿಳಿಸಿಕೊಡಿ. ಪ್ರಭು, ನೀವು ನಿಶ್ಚಿಂತೆಯಿಂದ ಇರಿ. ನಾವು ಅಲ್ಲಿಗೆ ತಲುಪುತ್ತಿದ್ದಂತೆ ನಿಮಗೆ ಸಂದೇಶವನ್ನು ಕಳಿಸುತ್ತೇವೆ. ಹಾಗೆ ಆಗಲಿ. ಈಗ ಸಮಯವಾಯಿತು ಪ್ರಭು, ಹೊರಡೋಣವೇ? ನಿಧಾನ ತಾತ. ಹೊರಡೋಣ ಬನ್ನಿ ಪ್ರಭು. ಆಯುಷ್ಮಾನ್ ಭವ ಪುತ್ರ. ಜೈ ಶ್ರೀರಾಮ. ಹುಷಾರು ಪುತ್ರ. ನಾವು ರಾಮನಾಮ ಜಪಿಸಲು ಯಾವ ಸ್ಥಳ ಸೂಕ್ತವೆಂದು ಸ್ಥಳ ವೀಕ್ಷಣೆ ಮಾಡುತ್ತಿದ್ದೇವೆ. ಅಲ್ಲಿ ಏಕಾಂತದ ಜೊತೆಗೆ ಸುರಕ್ಷತೆಯೂ ಇರಬೇಕು. ಗುರುದೇವ, ಅಲ್ಲಿ ನೋಡಿ ಕಮಲಗಳಿರುವ ಜಾಗ. ನಮಗೆ ಅದೇ ಸುರಕ್ಷಿತ ಸ್ಥಳವೆಂದು ಅನಿಸುತ್ತಿದೆ. ಹೇ ಕಮಲ ಪುಷ್ಪಗಳೇ, ಕೃಪೆ ಮಾಡಿ ನೀವು ನಮಗೆ ರಕ್ಷಾ ಕವಚವಾಗಿ ನಮ್ಮನ್ನು ಕಾಪಾಡಿ. ಏಕೆಂದರೆ ನಾವು ರಾಮನಾಮ ಜಪಿಸಬೇಕಾಗಿದೆ. ಜೈ ಶ್ರೀರಾಮ. ಜೈ ಶ್ರೀರಾಮ. ಜೈ ಶ್ರೀರಾಮ. ಜೈ ಶ್ರೀರಾಮ. ಜೈ ಶ್ರೀರಾಮ. ತಾತ, ನಾವು ತುಂಬಾ ಹೊತ್ತಿಂದ ನಡೀತಾ ಇದ್ದೀವಿ, ಸ್ವಲ್ಪ ವಿಶ್ರಾಂತಿ ತಗೊಳ್ಳೋಣ. ಪ್ರಭು, ಪ್ರಭು, ಅಲ್ಲಿ ಕುಳಿತುಕೊಳ್ಳಲು ಜಾಗವಿದೆ. ಬನ್ನಿ, ಅಲ್ಲಿ ಹೋಗಿ ಕುಳಿತುಕೊಳ್ಳೋಣ. ಬನ್ನಿ 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 ಪ್ರಭು, ಕುಳಿತುಕೊಳ್ಳಿ. ತಾತ, ನಾವ್ ಹೇಗಿದ್ರು ಕುತ್ಕೊಂಡಿದೀವಿ, ನಾವ್ ಯಾಕೆ ಇಲ್ಲೇ ಪ್ರಭು ಶ್ರೀರಾಮರ ಜಪವನ್ನ ಆರಂಭಿಸಬಾರ್ದು? ಅವಶ್ಯವಾಗಿ ಪ್ರಭು, ಮಾಡೋಣ. ಜೈ ಶ್ರೀರಾಮ. ಜೈ ಶ್ರೀರಾಮ. ಜೈ ಶ್ರೀರಾಮ. ಜೈ ಶ್ರೀರಾಮ. ಪ್ರಭು, ಇದೆಂಥ ಚಮತ್ಕಾರ! ಕಾರಣ ಕಮಲ ಪುಷ್ಪಗಳ ಒಳಗೆ ಪ್ರಭುಗಳ ಹೆಸರಿನ ಜಪವಾಗುತ್ತಿರುವುದು. ಕಮಲ ಅವರಿಗೆ ಪ್ರಿಯವಾದ ಪುಷ್ಪ. ಮತ್ತು ಧ್ಯಾನದಲ್ಲಿರುವಾಗ ಸಂಗೀತದ ಸಂಗಮವಾದರೆ ಎಲ್ಲವೂ ತನಗೆ ತಾನೇ ದಿವ್ಯಮಯವಾಗುತ್ತದೆ.
ಮಾನಸ ಸರೋವರದ ಕಮಲ ಪುಷ್ಪಗಳಲ್ಲೂ ಸಹ ಇದು ಆಗುತ್ತಿದೆ. ಜೈ ಶ್ರೀರಾಮ. ತಾತ, ನಿಮ್ಗೆ ಯಾವ್ದಾದ್ರು ಧ್ವನಿಗಳು ಕೇಳಿಸ್ತಿದ್ಯಾ? ಇಲ್ಲ ಪ್ರಭು, ನಮಗೆ ಯಾವ ಧ್ವನಿಯೂ ಕೇಳುತ್ತಿಲ್ಲ. ಯಾರೋ ನಮ್ಮ ಪ್ರಭುಗಳ ನಾಮವನ್ನ ಜಪಿಸ್ತಾ ಇದ್ದಾರೆ. ಜಪಿಸುವುದರಲ್ಲಿ ತಪ್ಪೇನಿದೆ ಪ್ರಭು? ಆದ್ರೆ ಅವರ ಧ್ವನಿಯಲ್ಲಿ ಭಯ ಆವರಿಸಿದೆ ಅನಿಸ್ತಿದೆ. ಬಹುಶಃ ಅವ್ರು ಯಾವುದೋ ಸಂಕಷ್ಟದಲ್ಲಿರ್ಬೇಕು. ಇದೇ ಕಾರಣಕ್ಕೆ ಪ್ರಭುಗಳನ್ನ ಸ್ಮರಿಸ್ತಾ ಇದ್ದಾರೆ. ಆದರೆ ಪ್ರಭು, ನಮಗೆ ಯಾವ ಧ್ವನಿಯೂ ಕೇಳಿಸುತ್ತಿಲ್ಲವಲ್ಲ. ನಾವು ಅವ್ರಿಗೆ ಸಹಾಯ ಮಾಡ್ಬೇಕು ತಾತ. ಈ ಮಾರುತಿ ಇರುವಾಗ ರಾಮ ಭಕ್ತರಿಗೆ ಸಂಕಷ್ಟ ಬರೋಕೆ ನಾವು ಅವಕಾಶ ಕೊಡಲ್ಲ. ಪ್ರಭು, ನಾವು ಆದಷ್ಟು ಬೇಗ ಗುರುಕುಲಕ್ಕೆ ಹೋಗಬೇಕು. ನಾವು ಗುರುಕುಲಕ್ಕೂ ಹೋಗ್ತೀವಿ ಮತ್ತೆ ಶಿಕ್ಷಣವನ್ನು ಪಡಿತೀವಿ. ಅದಕ್ಕೂ ಮೊದಲು ಕಷ್ಟದಲ್ಲಿರೋರ್ಗೆ ಸಹಾಯ ಮಾಡೋದು ನಮ್ಮ ಧರ್ಮ ಅಲ್ವಾ ತಾತ? ನಾವ್ ಈಗ್ಲೇ ಹೋಗ್ ಬರ್ತೀವಿ ತಾತ. ಜೈ ಶ್ರೀರಾಮ. ಅಯ್ಯೋ ನಿಲ್ಲಿ ಪ್ರಭು. ಪ್ರಭು, ಅದೇನದು ಬೆಳಕು? ಎಲ್ಲಿ ಸೇನಾಪತಿ? ಅಲ್ಲಿ ಆ ಕಮಲಗಳಲ್ಲಿ ಕಾಣುತ್ತಿರುವುದು. ಇದರ ಅರ್ಥವೇನು ಸೇನಾಧಿಪತಿ? ಆ ದೇವತೆಗಳು ಈ ಕಮಲಗಳಲ್ಲಿ ಬಚ್ಚಿಟ್ಟುಕೊಂಡಿರಬೇಕು. ನಿಮ್ಮ ಕಣ್ಣಾ ಮುಚ್ಚಾಲೆಯಾಟ ಇಂದಿಗೆ ಕೊನೆಯಾಯಿತು ಇಂದ್ರದೇವ. ಜೈ ಶ್ರೀರಾಮ. ಪ್ರಭು, ನಮಗೊಂದು ವಿಷಯ ಅರ್ಥವಾಗುತ್ತಿಲ್ಲ. ರಾಮನಾಮ ಜಪಿಸುತ್ತಿರುವ ಆ ದಿವ್ಯ ಧ್ವನಿಯು ಮಾರೀಚನಿಗೆ ಏಕೆ ಕೇಳಿಸುತ್ತಿಲ್ಲ? ರಾಮನಾಮ ಜಪ ಕೇವಲ ಧ್ವನಿಯಲ್ಲ, ಒಂದು ಆಧ್ಯಾತ್ಮಿಕ ಅನುಭವ. ಯಾರ ಹೃದಯದಲ್ಲಿ ಭಕ್ತಿ ಮತ್ತು ಪ್ರೇಮವಿರುವುದಿಲ್ಲವೋ ಅವರಿಗೆ ರಾಮನಾಮ ಜಪ ಕೇಳುವುದಿಲ್ಲ. ಈ ಜಾಗ ಸುರಕ್ಷಿತ ಎಂದು ಭಾವಿಸಿ ಇಲ್ಲಿ ಬಚ್ಚಿಟ್ಟುಕೊಂಡಿರುವ ದೇವತೆಗಳಿಗೆ ಇದು ತಿಳಿದಿಲ್ಲ ಅವರ ಶತ್ರು ಎಷ್ಟು ಹತ್ತಿರ ಬಂದಿದ್ದಾನೆ ಎಂದು. ಈ ದೇವತೆಗಳನ್ನು ಸುಮ್ಮನೆ ಬಂಧಿಸುವ ಬದಲು ಇವರನ್ನು ಕೊಂದು ಬಿಟ್ಟರೆ ಹೇಗೆ? ನಿಮ್ಮ ಮಾತು ಸರಿ ಸೇನಾಧಿಪತಿ. ದೇವತೆಗಳ ವಿನಾಶಕ್ಕೆ ಇದಕ್ಕಿಂತ ಉತ್ತಮ ಅವಕಾಶ ದೊರೆಯುವುದಿಲ್ಲ. ವಿಧಾತನು ಸಹ ನಮ್ಮನ್ನು ಮೆಚ್ಚುತ್ತಾನೆ. ಇಂದು ಈ ಕಮಲದ ಕೊಳದಲ್ಲಿ ದೇವತೆಗಳು ಸಮಾಧಿಯಾಗುತ್ತಾರೆ. ಈ ದೇವತೆಗಳ ಅಂತ್ಯದ ನಂತರ ಈ ಸೃಷ್ಟಿಯಲ್ಲಿ ನಮ್ಮ ರಾಕ್ಷಸರದ್ದೇ ಸರ್ವಾಧಿಕಾರ. ಜೈ ಶ್ರೀರಾಮ. ಜೈ ಶ್ರೀರಾಮ. ರಾಮ ಜಪವನ್ನ ಮಾಡ್ತಿರೋ ಧ್ವನಿಗಳು ಈ ಕೊಳದಿಂದ ಬರ್ತಾ ಇವೆ. ಜೈ ಶ್ರೀರಾಮ. ಅಂದ್ರೆ ಪ್ರಭುವಿನ ಭಕ್ತರು ಇಲ್ಲೇ ಇದ್ದಾರೆ. ನಾವೀಗ ಅಲ್ಲಿಗೆ ಹೋಗ್ತೀವಿ. ಎಲ್ಲಾ ಕಮಲಗಳು ಭಸ್ಮವಾದವು ಅಂಬಾಲಿ. ದೇವತೆಗಳೆಲ್ಲರೂ ಅಗ್ನಿಗೆ ಆಹುತಿಯಾದರು. ಇಂದಿನಿಂದ ಲಂಕೆಯ ಲಂಕಾಧೀಶ್ವರ ಸ್ವರ್ಗದ ಅಧಿಪತಿಯಾಗಿದ್ದಾರೆ. ವಿಧಾತ ರಾವಣರಿಗೆ ಜಯವಾಗಲಿ. ರಾಕ್ಷಸ ದೊರೆಗಳಿಗೆ ಜಯವಾಗಲಿ.
ಗುಣಧಾಮ ಜೈ ಕಪೀಶನಿ ಧನ್ಯರು ಮಾರುತಿ, ನಿಜಕ್ಕೂ ನೀವೇ ಧನ್ಯರು. ನೀವಲ್ಲದೆ ದೇವತೆಗಳನ್ನು ಮತ್ಯಾರೂ ರಕ್ಷಿಸಲು ಖಂಡಿತ ಸಾಧ್ಯವಾಗುತ್ತಿರಲಿಲ್ಲ. ನಿಜಕ್ಕೂ ನೀವೇ ಧನ್ಯರು ಮಾರುತಿ. ಶಿವಾಂಶ ಸಂಭೂತ ಹನುಮಂತರಿಗೆ ಜಯವಾಗಲಿ, ಪ್ರಭು ಶ್ರೀರಾಮರಿಗೆ ಜಯವಾಗಲಿ. ಶಂಕರ ರೂಪನೆ ಕೇಸರಿಸುತ್ತನೆ ತೇಜ ಪ್ರತಾಪನೆ ಜಗವಂದಿತನೆ. ಜೈ ಹನುಮಂತ ಜ್ಞಾನ ಗುಣಧಾಮ ಜೈ ಕಪೀಶನಿ ಅವಿರತ ನಾಮ. ಜೈ ಹನುಮಂತ ಜ್ಞಾನ ಗುಣಧಾಮ ಜೈ ಕಪೀಶನಿ ಅವಿರತ ನಾಮ.